ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ, ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ ಅನುಭಾವದಮೃತ ದೊರೆತಾಯಿತು, ಅನುಭಾವದಮೃತ ದೊರೆತಾಯಿತು. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣ. ನವವಿಧ ಭಕ್ತಿಗಳಲ್ಲಿ ಕೊನೆಯ ಎರಡು, ಸಖ್ಯಂ ಆತ್ಮನಿವೇದನಂ. ಸಖ್ಯಂ ಅಂದ್ರೆ, ಸಖ್ಯ ಅಂದ್ರೆ ಗೊತ್ತು ನಿಮಗೆಲ್ಲ. ಏನ್ ಸಖ್ಯ ಅಂದ್ರೆ ಸ್ನೇಹ. ಸ್ನೇಹ ಅಂತಂದ್ರೆ ಏನು ಅದು ಸ್ವಲ್ಪ ಹೇಳೋದು ಕಷ್ಟ. ಸ್ನೇಹ ಅಂದ್ರೆ ಏನು ಅಂತ ಕೇಳಿದರೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಂಸ್ಕೃತದಲ್ಲಿ ಸ್ನೇಹ ಅನ್ನೋದಕ್ಕೆ ಅಂಟು ಅಂತ ಅರ್ಥ ಇದೆ. ಸ್ನೇಹ ಅಥವಾ ನೇಹ, ಬಸವಣ್ಣವ್ರು ಹೇಳ್ತಾರಲ್ಲ, ಏನು ನೇಹವಿಲ್ಲದ ಮಾಟ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ನೇಹ ಅಂದ್ರೆ, ಸ್ನೇಹ ಅಂದ್ರೆ ಅಂಟು ಅಂತ ಅರ್ಥ. ಅದು ಮಹಾದೇವಕ್ಕನ ಒಂದು ವಚನದಲ್ಲಿ ಬರುತ್ತೆ ನೋಡಿ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ. ಸ್ನೇಹ ಅಂದ್ರೆ ಅಂಟು, ಅಂದ್ರೆ ತನ್ನ ಆ ಅಂಟಿನಲ್ಲಿ ಗೂಡು ಮಾಡ್ತದಲ್ಲ ಅದು, ಅದನ್ನ ಅವ್ರು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಮೊದಲು ಮಾನವರಲ್ಲಿ ಅಥವಾ ಮಾನವ ಪ್ರಾಣಿಯಲ್ಲಿ ಸ್ನೇಹ ಬೆಳೀತದೆ. ಈಗ ನೀವೇನೋ ಒಂದು ಸಾಕು ಪ್ರಾಣಿ ಸಾಕಿದೀರ, ನಾಯಿ, ಬೆಕ್ಕು ಅಥವಾ ಹಸು, ಯಾವುದೇ ಸಾಕು ಪ್ರಾಣಿ ಆದರೂ ಕೂಡ ಕಡಿಮೆ ಪ್ರಮಾಣದಲ್ಲಿದ್ದು ನೀವು ಅವನ್ನ ವೈಯಕ್ತಿಕವಾಗಿ ಕಾಳಜಿ ಮಾಡಿದ್ರಿಂದ ಅಲ್ಲಿ ಒಂದು ಸ್ನೇಹ ಉಂಟಾಗ್ತದೆ. ನಿಮಗೂ ಆ ಪ್ರಾಣಿಗಳ ನಡುವೆ ಒಂದು ಸ್ನೇಹ ಉಂಟಾಗ್ತದೆ. ಅವು ನಿಮ್ಮನ್ನು ಹಚ್ಕೊಳ್ತಾವ. ಅದರಲ್ಲೂ ವಿಶೇಷವಾಗಿ ನಾಯಿಗಳೇನಿದಾವಲ್ಲ ಬಹಳ ಹಚ್ಕೊಂತವೆ. ಹಸುಗಳು ಹಚ್ಕೊಂತವೆ. ಹಸುಗಳಿಗೆ ಸ್ವಲ್ಪ ಟೈಮ್ ಬೇಕು, ಸಮಯ ಬೇಕು. ಆದ್ರೆ ನಾಯಿಗಳು ಬೇಗ ಹೊಂದ್ಕೊಂಡ್ಬಿಡ್ತವೆ. ಮಾನವನ ಭಾಷೆಯನ್ನ ಕಲಿಸ್ತಾ ಇದ್ದಾರೆ ಇತ್ತೀಚೆಗೆ. ಅವಾಗ ಮಾತಾಡಕ್ ಬರಲ್ಲ ಅಂದ್ರೂ ಕೂಡ ರಕ್ಷಣಾ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳನ್ನ ಬಹಳ ಉಪಯೋಗಿಸ್ತಾರೆ. ಅಂದ್ರೆ ಇದು ಯಾವುದರಿಂದ ಸಾಧ್ಯ ಆಗುತ್ತೆ ಅಂದ್ರೆ ಆ ಪ್ರಾಣಿಯಲ್ಲಿರಬಹುದಾದಂತಹ ಸ್ನೇಹ ಗುಣ. ಅಂದ್ರೆ ನೀವು ಪಕ್ಕಾ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹಚ್ಕೊಳ್ಳೋದು. ಅವ್ರು ಬಹಳ ಹಚ್ಕೊಂತಾನೆ ಅಂತ ಹೇಳ್ತಿರ್ತೀರಲ್ಲ, ಅದೇ ಆ ಹಚ್ಕೊಳ್ಳೋದು ಇದೆಯಲ್ಲ, ಅದೇ ಸ್ನೇಹ. ಅಂಟ್ಕೊಳ್ಳೋದು. ಕೆಲವರು ತಮಾಷೆ ಮಾಡ್ತಿರ್ತಾರೆ, ಏನ ಅಂಟ್ಪುರ್ಲೆ ಅಂಟ್ಕೊಂಡಂಗೆ ಅಂಟ್ಕೊಂತಾನೆ. ಅಂಟ್ಪುರ್ಲೆ ಅಂತ ಒಂದಿರುತ್ತೆ, ಅದು ಒಂಚೂರು ಸೋಕಿದ ಕೂಡಲೇ ಅಂಟ್ಕೊಂಡ್ಬಿಡುತ್ತೆ. ಏನಂತೀರಿ ಈ ಕಡೆ ಎಲ್ಲ ಅದಕ್ಕೆ? ಅದೊಂದು ಸಸ್ಯ, ಅದು ಅಂಟ್ಕೊಳ್ತಕ್ಕಂಥದ್ದು. ಹಾಗೆ ಸ್ನೇಹ ಕೆಲವರಲ್ಲಿ ಆ ಒಂದು ಕಲೆ, ಆ ಒಂದು ಆಕರ್ಷಣೆ, ಆ ಒಂದು ನಿರ್ಮಲ ಭಾವ ಇರುತ್ತೆ.
ಸ್ನೇಹಕ್ಕೆ ಯಾವಾಗಲೂ ನಿರ್ಮಲ ಭಾವ ಇರಬೇಕಾಗತ್ತೆ. ಒಳಗೊಂದು ಹೊರಗೊಂದು ಇಟ್ಕೊಂಡವ್ರಿಗೆ ಸ್ನೇಹ ಮಾಡೋಕ್ಕಾಗಲ್ಲ. ಅಥವಾ ಇನ್ನೇನೋ ಸ್ವಾರ್ಥ ಉದ್ದೇಶ ಇಟ್ಕೊಂಡವ್ರಿಗೆ ತಾತ್ಕಾಲಿಕವಾಗಿ ಸ್ನೇಹಿತರಾದರೂ ಕೂಡ ಆಮೇಲೆ ಬರ್ತಾ ಬರ್ತಾ ಅವರಿಂದ ಎಲ್ಲರೂ ದೂರ ಆಗ್ತಾರೆ. ಆದರೆ ನಿಜವಾದ ಸ್ನೇಹ ಇದ್ದಲ್ಲಿ ಅವರಿಗೆ ಜನ ಅಂಟ್ಕೊಳ್ತಾರೆ. ಯಾವುದೇ ಒಂದು ಸಂಬಂಧಕ್ಕೂ ಕೂಡ ಸ್ನೇಹ ಅಗತ್ಯ ಇದೆ. ಇಲ್ಲಿ ನವವಿಧ ಭಕ್ತಿಗಳಲ್ಲಿ ಹೇಳೋದು ದೇವ ಮತ್ತು ಭಕ್ತನ ಸಂಬಂಧಕ್ಕೂ ಸ್ನೇಹ ಬೇಕು, ಸಖ್ಯ ಭಕ್ತಿ ಅಂತ ಕರೀತಾರೆ. ನೀವು ಯಾವುದೇ ಸಂಬಂಧದಲ್ಲೂ ಕೂಡ, ಗುರು ಶಿಷ್ಯ ಸಂಬಂಧದಲ್ಲೂ ಕೂಡ ಸ್ನೇಹ ಇಲ್ಲದೆ ಹೋದ್ರೆ ಅದು ಗುರು ಶಿಷ್ಯ ಸಂಬಂಧ ಬಹಳ ದಿವಸ ಉಳಿಯಲ್ಲ. ಒಂದು, ಆನಂದ ಉಂಟು ಮಾಡಲ್ಲ. ಗುರುವಿಗೆ ಹೆದರ್ಕೊಂಡು ಸೇವೆ ಮಾಡೋದು, ಅಥವಾ ಈ ಶಿಷ್ಯನಿಂದ ಚೆನ್ನಾಗಿ ಸೇವೆ ತಗೊಂಡ್ಬಿಡ್ಬೇಕು, ಸಿಕ್ಕಿದಾನಿವಾಗ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅನ್ನುವಂತಹ ಗುರುವಿನಿಂದ ಕೂಡ ನಿಜವಾದ ಸ್ನೇಹ ಶಿಷ್ಯನಿಗೆ ಸಿಕ್ಕಲ್ಲ. ಶಿಷ್ಯನಿಂದ ಗುರುವಿಗೂ ಸರಿಯಾದ ಸ್ನೇಹ ಸಿಕ್ಕಲ್ಲ. ಗುರು ಶಿಷ್ಯ ಸಂಬಂಧ ಇರಲಿ, ತಾಯಿ ಮಕ್ಕಳ ಸಂಬಂಧ ಇರಲಿ, ತಂದೆ ಮಕ್ಕಳ ಸಂಬಂಧ ಇರಲಿ, ಅಥವಾ ಇನ್ಯಾವುದೇ ಸಂಬಂಧ ಇದ್ರೂ ಕೂಡ ಆ ಸಂಬಂಧಕ್ಕೊಂದು ಅರ್ಥ ಬರ್ಬೇಕಾದ್ರೆ ಸ್ನೇಹ ಅನ್ನುವಂಥದ್ದು ಇರಬೇಕು. ಆಳು ನೌಕರ ಅಂದ್ರೆ ನೌಕರ ಮತ್ತು ಮಾಲೀಕ, ಅಲ್ಲಿಯೂ ಕೂಡ ಅಷ್ಟೇನೆ. ಪ್ರೀತಿ ಇಲ್ಲದೆ ಹೋದ್ರೆ, ಸ್ನೇಹ ಇಲ್ಲದೆ ಹೋದ್ರೆ ಬರೀ ಸಂಬಳಕ್ಕಾಗಿ ಮಾಡ್ತಕ್ಕಂತಹ ಕೆಲಸ ಇದೆಯಲ್ಲ, ಅದು ಹಿಂಸೆ, ಬಹಳ ಹಿಂಸೆ. ಅದು ಸಂಬಳಕ್ಕಾಗಿ ಕೆಲಸ ಮಾಡೋದು, ಸಂಬಳಕ್ಕಾಗಿ ಕೆಲಸ ತಗೊಳ್ಳೋದಿದೆಯಲ್ಲ, ಎರಡೂ ಕೂಡ ಹಿಂಸೆ. ಆದ್ರೆ ಎಲ್ಲಿ ಸ್ನೇಹ ಬರುತ್ತೋ ಅಲ್ಲಿ ಅದಕ್ಕೊಂದು ಅರ್ಥ ಬರುತ್ತೆ, ಒಂದು ಆಕರ್ಷಣೆ ಬರುತ್ತೆ, ಮಾಡೋ ಕೆಲಸ ಚೆನ್ನಾಗಿ ಮಾಡ್ತೇವೆ. ಎಲ್ಲಿ ಸ್ನೇಹ ಸಂಬಂಧ ಗಟ್ಟಿಯಾಗಿರ್ತದೆ, ಸ್ನೇಹ ಸಂಬಂಧ ಆಳವಾಗಿರುತ್ತೆ, ಮತ್ತು ಅದು ಸುಲಭವಾಗಿ ಹೋಗೋದಿಲ್ಲ, ಸುಲಭ ಕಿತ್ತೋಗಲ್ಲ, ಕಿತ್ತೋಗಕ್ಕೆ ಸಾಧ್ಯ ಇಲ್ಲ. ಸೈರಣೆ ಬರ್ತದೆ ಸ್ನೇಹದಲ್ಲಿ. ಅದಕ್ಕೆ ನಾನು ಕೇಳ್ತಿರ್ತೀನಿ, ನೀವು ಸ್ನೇಹ ಮಾಡ್ಬೇಕಾದ್ರೆ, ಸ್ನೇಹಿತರಾಗಬೇಕಾದ್ರೆ ಯಾರ ಜೊತೆ ಸ್ನೇಹ ಮಾಡ್ತೀರಾ? ಯಾರ ಜೊತೆ ಮಾಡ್ತೀರಾ? ಸಮಾನ ಅಲ್ಲ, ಸಮಾನ ಗುಣ, ಸಮಾನ ಮನಸ್ಕರ. ಸರಿಯಾದ ಶಬ್ದ ಅಂದ್ರೆ ಸಮಾನ ಮನಸ್ಕರ. ಅವರು ಈಗ ಏನೋ ನಿಜವಾಗಿ ವಿದ್ಯಾಭ್ಯಾಸ ಮಾಡೋರು, ಚೆನ್ನಾಗಿ ಓದ್ಬೇಕು ಅಂದವ್ರು ಸ್ನೇಹ ಮಾಡ್ತಾರೆ. ಏನೋ ಒಂದು ಸಾಧನೆ ಮಾಡ್ಬೇಕು, ಈಗ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೊರಟ್ರೆ ಅಲ್ಲಿಯೂ ಕೂಡ ಸ್ನೇಹ ಅಗತ್ಯ ಇರ್ತದೆ. ಆ ಸ್ನೇಹ ಇದ್ರೇನೆ ಸಂಸ್ಥೆ ಕಟ್ಟಕ್ಕಾಗಲ್ಲ. ಮತ್ತೆ ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ತಾಳ್ಮೆ, ಸೈರಣೆ, ಸತ್ಯ ಇದ್ದಲ್ಲಿ ಸ್ನೇಹ ಬೆಳೆಯುತ್ತದೆ. ಇಲ್ಲಾಂದ್ರೆ ಸುಳ್ಳು ಹೇಳ್ಕೊಂತ ಹೋದ್ರೆ ಸ್ನೇಹ ಎಲ್ಲಿ ಬೆಳೆಯುತ್ತೆ? ಬೇಗ ಸುಮ್ಮನೆ ವಿಧಿ ಇಲ್ಲ ಅಂತ ಸುಮ್ಮನೆ ಇರ್ಬೋದು ಅಷ್ಟೇ. ಆದ್ರೆ ಸತ್ಯ ಇರಬೇಕು ಸ್ನೇಹದಲ್ಲಿ. ಸತ್ಯ, ಪ್ರೇಮ, ಧರ್ಮದ ಇದ್ರೂ ಸ್ನೇಹ ಚೆನ್ನಾಗಿರ್ತದಲ್ಲ. ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಂಡಾಗ ಅವ್ರ ಬಗ್ಗೆ ನಮಗೆ ಪ್ರೀತಿ ಬರ್ತದೆ. ಅದನ್ನೇ ಶರಣರು ಒಂದೇ ಭಾಷೆಯಲ್ಲಿ ಹೇಳಿದ್ರು, ಆಚಾರ, ಸದಾಚಾರ. ಅದು ಯಾವುದಕ್ಕಾದ್ರೂ ಬೇಸ್, ಅದು ಯಾವುದಕ್ಕಾದ್ರೂ ತಳಪಾಯ, ಯಾವುದಕ್ಕಾದ್ರೂ ಅಡಿಪಾಯ. ಆದ್ರಿಂದ ಸ್ನೇಹ ಮಾಡ್ಬೇಕಾದ್ರೆ ಅದು ಮೌಲ್ಯಗಳಿರ್ಬೇಕಾಗತ್ತೆ, ಗುಣ ಇರ್ಬೇಕಾಗುತ್ತೆ. ಜೊತೆಗೆ ಸ್ನೇಹದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಿರುತ್ತೆ ಅಂದ್ರೆ, ಪರಸ್ಪರ ಹಿತ ಬಯಸೋದು ಸ್ನೇಹ. ಅರ್ಥ ಆಗತ್ತೆ ನಿಮ್ಗೆಲ್ಲ? ಪರಸ್ಪರರ ಹಿತ ಬಯಸೋದು. ನನ್ನ ಹಿತ ನಾನೇ ಬಯಸಿದ್ರೆ ಅದು ಸ್ನೇಹ ಆಗಲ್ಲ, ಸ್ವಾರ್ಥ ಆಗತ್ತ. ಸ್ನೇಹ ಯಾವಾಗ ಆಗತ್ತಪ್ಪ ಅಂದ್ರೆ, ನಾನು ನಿಮ್ಮ ಹಿತವನ್ನು ಬಯಸಬೇಕು, ನೀವು ನನ್ನ ಹಿತವನ್ನು ಬಯಸಬೇಕು. ಪರಸ್ಪರ ಇಬ್ರು ಸ್ನೇಹಿತರಿದ್ರೆ ಅವನ ಹಿತ ಇವನು ಬಯಸಬೇಕು, ಇವನ ಹಿತ ಅದು. ಆಮೇಲೆ ಸ್ನೇಹದಲ್ಲಿ ಇನ್ನೊಂದು, ಬಹಳ ಜನ ಸ್ನೇಹಿತರು ಮಾಡ್ಕೊಳಕ್ ಯಾಕಾಗಲ್ಲ ಅಂದ್ರೆ, ಖರ್ಚು ಮಾಡಕ್ ರೆಡಿ ಇರೋದಿಲ್ಲ. ಜಿಪುಣರಿಗೆ ಸ್ನೇಹಿತರಾಗಕ್ಕೆ ಸಾಧ್ಯವಿಲ್ಲ. ಹಣ ಖರ್ಚು ಮಾಡದೆ ಹೋದ್ರೆ ಸ್ನೇಹ ಬೆಳೆಯಲ್ಲ. ಖರ್ಚು ಮಾಡ್ಲಿಕ್ಕೆ ಸಿದ್ಧವಾಗಿರ್ಬೇಕು.
ಎಲ್ಲೇ ಆಗ್ಲಿ, ಯಾವುದೇ ಸಂಬಂಧಕ್ಕೂ ಕೂಡ ಅಷ್ಟೇ. ಹೆಂಗೆ ಎಲ್ಲಾ ಸಂಬಂಧಕ್ಕೂ ಸ್ನೇಹ ತಳಪಾಯವೋ, ಎಲ್ಲಾ ಸಂಬಂಧಕ್ಕೂ ಹಣವೂ ಕೂಡ ತಳಪಾಯ. ಹಣ ಇನ್ನೊಬ್ರದ್ದು ಖರ್ಚು ಮಾಡಿಸೋದು, ನನ್ನ ಹಣ ಮಾತ್ರ ನಾನು ಖರ್ಚು ಮಾಡಂಗಿಲ್ಲ ಅಂದ್ರೆ ಸ್ನೇಹ ಬೆಳೆಯಲ್ಲ. ಪರಸ್ಪರರು ಖರ್ಚು ಮಾಡಿ ಹಿತವಾಗಿ ಬದುಕೋದಿದೆಯಲ್ಲ, ಆ ಸ್ನೇಹ ಅನ್ನುವಂಥದ್ದು ಎಲ್ಲಾ ಸಂಬಂಧಗಳಿಗೂ ಅರ್ಥ ತಂದ್ಕೊಡುತ್ತೆ. ಈ ಗಂಡ ಹೆಂಡತಿ ಕೂಡ ಅವರು ಬರ್ತಾ ಬರ್ತಾ ಸ್ನೇಹಿತರಾಗಬೇಕು. ಆವಾಗ ಅವರಲ್ಲಿ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಪರಸ್ಪರ ಹಿತ, ಆಮೇಲೆ ಅವರಲ್ಲಿ ಜಗಳಗಳು ಕಡಿಮೆ ಆಗತ್ತೆ. ಅವಾಗ ಸಾಮಾನ್ಯ ಗಂಡ ಹೆಂಡತಿ ಅಂದ್ರೆ ಜಗಳ ಮಾಡೋದಂತ ತಿಳ್ಕೊಂಬಿಟ್ಟಿದಾರಲ್ಲ ಜಗತ್ತಿನಲ್ಲಿ. ಗಂಡ ಹೆಂಡತಿ ಜಗಳ ಆಡದೆ ಹೋದ್ರೆ ಅವ್ರ ಗಂಡ ಹೆಂಡತಿನೇ ಅಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದಾರಲ್ಲ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಸ್ನೇಹಿತರಾಗ್ತಾ ಹೋದ್ರೆ ಅವರಲ್ಲಿ ಜಗಳ ಖಂಡಿತ ಕಡಿಮೆ ಆಗತ್ತೆ, ಇರೋದೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಪರಸ್ಪರನ ಗೌರವಿಸ್ತಾರ. ಯಾವುದೇ ಆಗ್ಬೋದು, ಬರೀ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಅಲ್ಲ, ಯಾವುದೇ ಸಂಬಂಧಗಳು ಕೂಡ ಸ್ನೇಹ ಪೂರಿತವಾಗಿದ್ದಾಗ ಅಲ್ಲಿ ಪರಸ್ಪರರನ್ನ ಗೌರವಿಸ್ತಕ್ಕಂಥದ್ದು ಇದೆ. ನಾನು ಇದನ್ನ ಹೈಸ್ಕೂಲಲ್ಲಿ, ಅಂದ್ರೆ ನಾವು 10th ಮುಗಿತಾ ಬಂದಂಗೆ, ನಾವು 10th ಮುಗಿಸಿದ್ಮೇಲೆ ಕ್ಲಾಸ್ಮೇಟ್ಸ್ ಎಲ್ಲ ದೂರ ಹೊರಟೋಗ್ತೀವಿ. ಸಾಮಾನ್ಯವಾಗಿ ಹಾಸ್ಟೆಲ್ ಇದ್ದಾಗ ಒಂದು 3-4 ಜನ ಅಥವಾ ಒಂದು 5 ಜನರ ಜೊತೆಗೆ ಇಂತಹ ಗಾಢ ಸಂಬಂಧ ಬೆಳೀತು ಅಂತಂದ್ರೆ, ನಮಗಿಂತ ಒಂದಿಬ್ರು ಮೊದಲು ಸ್ಕೂಲ್ ಬಿಟ್ರವ್ರು, ಅಂದ್ರೆ ಮುಂದಿದ್ರು, ಅವ್ರು ಸೀನಿಯರ್ಸ್ ಇದ್ರು. ಅವ್ರು ಸ್ಕೂಲ್ ಬಿಟ್ಟ ಕೂಡಲೇ ನನ್ನ ವ್ಯಕ್ತಿತ್ವದಲ್ಲೇ ಬದಲಾವಣೆ ಆಗೋಗ್ಬಿಡ್ತು. ಅಂದ್ರೆ ಅಷ್ಟು ಅವ್ರ ಜೊತೆ ಹಾಗಂತ ನಾವೇನು ಯಾವಾಗ್ಲೂ ಒಟ್ಟಿಗೆ ಇರ್ತಿರ್ಲಿಲ್ಲ. ಕ್ಲಾಸ್ ಬೇರೆ, ಆಮೇಲಿಂದ ಇರೋ ಜಾಗ ಬೇರೆ. ಆದ್ರೆ ಅವಾಗವಾಗ ದಿವಸದಲ್ಲಿ 1 ಸಾರಿನಾದ್ರೂ 2 ಸಾರಿನಾದ್ರೂ ಭೇಟಿ ಆಗ್ತಿದ್ವಿ, ಮಾತಾಡ್ತಿದ್ವಿ. ಅವಕಾಶ ಸಿಕ್ಕಾಗ ಮಾತು ಸ್ನೇಹಕ್ಕೆ ಬಹಳ ದೊಡ್ಡ ಸೇತುವೆ. ವಿಚಾರ ಚರ್ಚೆ ಮಾಡೋದು, ರಾತ್ರಿ ಎಲ್ಲ ಮಾತಾಡ್ಬಿಡ್ತಿದ್ವಿ. ರಜೆ ಇದ್ರೆ, ರಜೆ ಸಿಕ್ಕರೆ ರಾತ್ರಿ ಎಲ್ಲ ಮಾತಾಡ್ಬಿಡ್ತಾ ಇದ್ವಿ. ಅಷ್ಟು ಅದ್ರ ಸ್ನೇಹ ಇತ್ತು. ಅದರಲ್ಲೂ ಒಂದು 5 ಜನರ ಜೊತೆಗೆ ಆ ಸ್ನೇಹ ಎಷ್ಟು ಗಾಢವಾಗಿತ್ತು ಅಂದ್ರೆ, ಕೆಲವು ಸಾರಿ ಹೇಳ್ಬೇಕಾಗಿರ್ಲಿಲ್ಲ, ಬಾಯಿ ಬಿಟ್ಟು ಹೇಳ್ಬೇಕಾಗಿರ್ಲಿಲ್ಲ, ಅರ್ಥ ಆಗ್ಬಿಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸ್ನೇಹ ಬೆಳೀತಿತ್ತು. ಮುಂದೆ ದೊಡ್ಡವ್ರು ಆಗ್ತಾ ಆಗ್ತಾ, ವಯಸ್ಸಾಗ್ತಾ ಆಗ್ತಾ, ಆಮೇಲೆ ಒಂದೇನೋ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ, ಆಮೇಲಿಂದ ಸಂಘಟನೆ ಕಟ್ಟಬೇಕು ಅಂತ ಹೊರಟಾಗ, ಸಮಾಜ ಸೇವೆ ಅಂತ ಹೊರಟಾಗ, ನಿರ್ದಿಷ್ಟವಾಗಿ ಕೆಲವ್ರ ಜೊತೆ ಸ್ನೇಹ ಮಾಡೋಕ್ಕಾಗದೇ ಇರ್ಬೋದು. ಆದರೂ ಕೂಡ ಸಂಸ್ಥೆ ಒಳಗಿದ್ದಾಗ್ಲೂ ನಾವು ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಸೇವೆ ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲರ ಜೊತೆಗೂ ನಾವು ಸ್ನೇಹಪೂರಿತವಾಗಿದ್ದಾಗ ಅದು ಆನಂದವನ್ನ ನೀಡುತ್ತೆ. ಅದು ಸ್ನೇಹ ಇಲ್ಲದ್ದು, ಅದೇ ಬಸವಣ್ಣವ್ರು ಬಹಳ ಅದ್ಭುತವಾದ ವಚನ ಅದು. ಸ್ನೇಹವಿಲ್ಲದ ಮಾಟ. ಮಾಟ ಅಂದ್ರೆ ಕೇವಲ ಪೂಜೆಗೆ ಸಂಬಂಧಪಟ್ಟಿದ್ದಲ್ಲ. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಮಾಟ ಅಂದ್ರೆ ಮಾಡುವಿಕೆ, ಡೂಯಿಂಗ್ಸ್ ಅಂಡ್ ಅನ್ಡೂಯಿಂಗ್ಸ್ ಅಂತ ಇರುತ್ತಲ್ಲ. ಆದ್ರೆ ಆ ರೀತಿ ನೀವು ಏನೇ ಮಾಡಿ, ಒಂದು ಕಸ ಹೊಡೀರಿ, ಒಂದು ಏನೋ ಅಧ್ಯಯನ ಹೇಳ್ಕೊಡಿ, ಮತ್ತು ಮಾಡಿ, ಅಡಿಗೆ ಮಾಡಿ, ಅಥವಾ ಏನೇ ಮಾಡಿದ್ರು ಕೂಡ ಅಲ್ಲಿ ಸ್ನೇಹ ಇತ್ತಪ್ಪ ಅಂತಂದ್ರೆ ಅದು ಪ್ರಸಾದ ಆಗತ್ತೆ. ಸ್ನೇಹ ಇತ್ತಪ್ಪ ಅಂತಂದ್ರೆ ಅಲ್ಲಿ ರೋಮಾಂಚನ, ಸಂತೋಷ ಇರುತ್ತೆ. ದುರ್ದೈವ ಸಂಗತಿ ಅಂದ್ರೆ ಈಗಿನ ಕಾಲದಲ್ಲಿ ಸ್ನೇಹ ತುಂಬಾ ಕಡಿಮೆ ಆಗ್ತಾ ಇದೆ. ಸ್ನೇಹಿತರು ಅಂತಂದ್ರೆ ಕುಡಿದು ಗಲಾಟೆ ಮಾಡೋರು, ಗಣಪತಿ ಇಡೋರು, ಗೊತ್ತಾಯ್ತಲ್ವ. ಆಮೇಲಿಂದ ಒಟ್ಟು ಹೊರಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಚಟಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಸ್ನೇಹಿತರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಆಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ಸ್ನೇಹಕ್ಕೆ ತುಂಬಾ ಬೆಲೆ ಇದೆ. ಅದರಲ್ಲೂ ತ್ಯಾಗಿಗಳು, ಯೋಗಿಗಳಲ್ಲಿ ಸ್ನೇಹ ಬೆಳೆಯುತ್ತೆ. ಅದು ಅವರು ಅಷ್ಟೇನೆ, ಮಾತನಾಡ್ಲಾರ್ದೆ ಸ್ನೇಹಿತರಾಗಿರಬಲ್ಲರು. ಆ ಥರ ಸ್ನೇಹ ಮೂಡ್ಬೇಕಾದ್ರೆ ತಾತ್ವಿಕವಾಗಿ ಒಂದೇ ತರ ಇರ್ಬೇಕಾಗತ್ತೆ. ತತ್ವಪ್ರೇಮ ಸಂಬಂಧ ವಚನಾಂಕಿತಗಳು ಅಂತ ಹೇಳಿ ಒಂದು ಅಧ್ಯಯನ ಮಾಡಿದ್ದೀನಿ ನನ್ನ ಪುಸ್ತಕದಲ್ಲಿ. ತತ್ವಪ್ರೇಮ ಇಲ್ಲದೆ ಹೋದ್ರೆ ಅಲ್ಲಿ
ನಿಜವಾದ ಸ್ನೇಹ ಆಗಲ್ಲ. ಆದ್ರಿಂದ ತತ್ವಪ್ರೇಮ, ಒಂದೇ ತತ್ವವನ್ನ ಇಷ್ಟಪಡ್ತಕ್ಕಂಥ ಸತ್ಯ, ನ್ಯಾಯ, ನೀತಿ, ಸರಳತೆ, ಧ್ಯಾನ, ಪೂಜೆ, ಪ್ರಾರ್ಥನೆ. ಈಗ ನೋಡಿ, ನೀವೆಲ್ಲ ಎದ್ದು ಪ್ರಾರ್ಥನೆಗೆ ಬಂದಿದ್ದೀರ. ಕೆಲವರಿಗೆ ಕಷ್ಟ ಆಗ್ಬೋದು. ಈಗ ನಮ್ಮ ತುಷಾರ್ ಮತ್ತು ತೇಜಸ್ಗಂತೂ ಬಹಳ ಕಷ್ಟ ಆಯ್ತು. ಮೊದಲು 1 ದಿವಸ 2 ದಿವಸ ಅವ್ರ ಪ್ರಾರ್ಥನೆಗೆ ಬರಕ್ ಆಗ್ಲಿಲ್ಲ. ಯಾಕೆ? ರೂಢಿ ಹಂಗಾಗಿತ್ತು. ಆದ್ರೆ ಇವಾಗ ಅವ್ರಿಗೆ ಎಷ್ಟು ಸಹಜ ಆಯ್ತು ಅಂದ್ರೆ, ಪ್ರಾರ್ಥನೆ ತಪ್ಪಿಸ್ಕೊಂಡ್ರೆ ಏನೋ ಕಳ್ಕೊಂಡ್ವಿ ಅನ್ನೋ ಲೆಕ್ಕಕ್ಕೆ. ಎಷ್ಟು ದಿವ್ಸಕ್ಕಿದು? ಇನ್ನು 8 ದಿವಸ ಆಗಿಲ್ಲ ಅವ್ರು ಬಂದು. ಹೌದಿಲ್ಲ? ಅಂದ್ರೆ ಇದು ಯಾವುದೇ ಆಗಲಿ ತಾತ್ವಿಕ ಸಂಬಂಧ. ಇದು ಈ ತತ್ವಗಳು ಇಲ್ಲದೆ ಹೋದ್ರೆ ಅದನ್ನೇ ಆಚಾರ ಅಂತ ಕರೆಯೋದು ಶರಣರು. ತತ್ವ ಮತ್ತು ಆಚಾರ ಇಲ್ಲದೆ ಹೋದ್ರೆ ನಾವು ಜೀವನನೇ ವ್ಯರ್ಥ ಆಗ್ಬಿಡುತ್ತೆ, ಜೀವನಕ್ಕೆ ಅರ್ಥ ಬರಲ್ಲ. ಆದ್ರಿಂದ ನಾವೆಲ್ಲ ಈಗ ಬಸವಣ್ಣನವರ ತತ್ವವನ್ನ ಪ್ರೀತಿಸುವವರು. ಆವಾಗ ನಮ್ಮಲ್ಲಿ ಒಂದು ಸ್ನೇಹ ಬೆಳೆಯುತ್ತೆ. ಆ ಸ್ನೇಹ ಅದು ನಿಸ್ಪೃಹವಾಗಿರ್ಬೇಕು. ಅಂದ್ರೆ ತೀರಾ ಬಯಕೆಗಳಿರ್ಬಾರ್ದು ಸ್ನೇಹದಲ್ಲಿ. ಇವನಿಂದ ಹೆಚ್ಚು ಕೆಲಸ ತಗೋಬೇಕು, ಇವನಿಂದ ಹೆಚ್ಚು ಹಣ ತಗೊಂಡ್ಬಿಡ್ಬೇಕು ಅಂತ ಬಂದ್ರೆ ಆ ಸ್ನೇಹ ಬಿದ್ದೋಗ್ಬಿಡುತ್ತೆ, ಬಹಳ ದಿವಸ ಇರಲ್ಲ. ಇವರಿಗೆ ಎಷ್ಟು ನಾವು ಒಳ್ಳೇದ್ ಮಾಡಕ್ ಸಾಧ್ಯ ಆಗತ್ತೋ ಅದಕ್ಕೆ. ಈ ಹಂಗ್ ನೋಡ್ತಾ ಹೋದ್ರೆ ಗಾಂಧೀಜಿ ಅಂತ ಒಳ್ಳೆ ಸ್ನೇಹಿತರು, ಬಸವಣ್ಣನಂತ ಒಳ್ಳೆ ಸ್ನೇಹಿತರು, ಬುದ್ಧನಂತ ಒಳ್ಳೆ ಸ್ನೇಹಿತರು ಸಿಗೋದು ಬಹಳ ಕಷ್ಟ. ಸಿದ್ದೇಶ್ವರ ಶ್ರೀಗಳು ಎಲ್ಲದರಲ್ಲೂ ನಿರ್ಲಿಪ್ತವಾಗಿ ಇರ್ತಿದ್ರೆ ನಾವು. ಆದ್ರೆ ಸ್ನೇಹ, ಗುರುಗಳ ಜೊತೆಗೆ ಸ್ನೇಹ ಹೆಂಗಿತ್ತು ಅವ್ರದಂದ್ರೆ, ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಾಲ್ಕೆಯಿಂದ ನಾನು ಬರ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಇನ್ನೂ ಒಂದು 5 ದಿವಸ ಪ್ರವಚನ ಇತ್ತು ಅಲ್ಲಿ. ಇಲ್ಲೊಂದು ಕೆಲಸ ಬೇಗ ಬರಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. ರಿಸರ್ವೇಶನ್ ಮಾಡಿಸ್ಬಿಟ್ಟಿದ್ದೆ. ಆವಾಗ ಅವ್ರು ಹೇಳಿದ್ರು, ನೀವು ಹೋಗಂಗಿಲ್ಲ. ಇಲ್ರಪ್ಪ ಹಿಂಗಿದೆ ಏನೇನೋ ಹೇಳಿದೆ. ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಎಲ್ಲಾ ಗುರುಗಳು ಒತ್ತಾಯ ಮಾಡಿ ನಾನು ಒಪ್ಸಿದ್ರು, ಒಪ್ಕೊಂಡೆ. ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿಸ್ದೆ ಅಂತ ಹೇಳಿದೆ. ಚಪ್ಪಳೆ ಹೊಡೆದ್ಬಿಟ್ರು ಅವರೇ, ಸಿದ್ದೇಶ್ವರಪ್ಪಗಳೇ ಚಪ್ಪಳೆ ಹೊಡೆದ್ರು. ಅಂದ್ರೆ ಅಷ್ಟು ಮುಗ್ಧ ಭಾವ. ಅವ್ರನಿಗೂ ನಮಗೂ ಯಾವುದ್ರಲ್ಲೂ ಮ್ಯಾಚಿಂಗ್ ಇರಲ್ಲ. ಅಂದ್ರೆ ಅವ್ರ ವಯಸ್ಸಿನಿಂದ ಹಿರಿಯರು, ಜ್ಞಾನದಿಂದ ಹಿರಿಯರು, ಸಾಧನೆಯಿಂದ ಹಿರಿಯರು. ಆದ್ರೆ ಅವ್ರಿಗೆ ಕೊಡ್ತಾ ಇದ್ದಂತ ಆ ಗೌರವ, ಆ ಬೆಲೆ, ಪ್ರೀತಿ, ಅದು ಉಪಮಾತೀತ ಅಂತಾರಲ್ಲ ಹಾಗೆ. ಅದು ಸ್ನೇಹ. ಅಲ್ಲಿ ಎಷ್ಟೋ ಸಣ್ಣವ್ರ, ಅವ್ರಿಗೆ ಮೊಮ್ಮಕ್ಕಳು ಸಮಾನ ನಾವೆಲ್ಲ. ಅಂಥದ್ರಲ್ಲೂ ಕೂಡ ಆ ಸ್ನೇಹನ ಕೊಡಬಲ್ರು ಅವರು. ಅದು ನಿಜವಾದಂತಹ ಸ್ನೇಹ. ಎಲ್ಲರಿಗೂ ನೀವು ಕೊಡ್ಬೋದು. ಆದರೆ ಸ್ನೇಹ ಕೊಡ್ಲಿಕ್ಕೆ, ಸ್ನೇಹ ಪಡಿಲಿಕ್ಕೆ ನಿರ್ಮಲವಾದ ಮನಸ್ಸೇ ಮೊಟ್ಟ ಮೊದಲ ಬೇಡಿಕೆ. ನಿರ್ಮಲವಾದ ಮನಸ್ಸಿಲ್ಲದೆ ಹೋದ್ರೆ, ಅಥವಾ ಸತ್ಯ ನಡೆನುಡಿ ಇಲ್ಲದೆ ಹೋದ್ರೆ ನೀವು ಸ್ನೇಹ ಮಾಡಕ್ಕಾಗಲ್ಲ, ಒಳ್ಳೆ ಸ್ನೇಹ ಮಾಡ್ಲಿಕ್ಕಾಗಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.